ಹಾಲಿನ ದರ ಏರಿಕೆಗೆ ಈಗ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. ಆಗಸ್ಟ್ 1, 2023ರಂದು ಪ್ರತಿ ಲೀಟರ್ ಹಾಲಿಗೆ ₹3 ರೇಟ್ ಜಾಸ್ತಿ ಮಾಡಲಾಗಿತ್ತು. ಇನ್ನು ಜೂನ್ 25, 2024ರಲ್ಲಿ ಪ್ರತಿ ಲೀಟರ್ ಹಾಲಿಗೆ ₹2 ಜಾಸ್ತಿ ಮಾಡಲಾಗಿತ್ತು. ಈಗ ಹಾಲಿನ ರೇಟ್ ಹೈಕ್ ಮಾಡಿರೋ ವಿಚಾರಕ್ಕೆ ಸಿಟಿ ರವಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬೆಲೆ ಏರಿಕೆಯ ಬಿಸಿ ರಾಜ್ಯದ ಜನರಿಗೆ ತಟ್ತಾ ಇದೆ. ಲೀಟರ್ ಹಾಲು ₹39 ಇದ್ದಿದ್ದೀಗ ₹48 ಆಗೋಗಿದೆ. ಉಚಿತ ಭಾಗ್ಯಗಳ ನೆರಳಲ್ಲಿ ಜನರಿಂದ ಹಣ ಸುಲಿಗೆ ಮಾಡ್ತಿದೆ ರಾಜ್ಯ ಸರ್ಕಾರ. ಬೆಲೆ ಏರಿಕೆಯ ಭಾಗ್ಯವನ್ನಷ್ಟೇ ರಾಜ್ಯ ಸರ್ಕಾರ ಕರುಣಿಸ್ತಾ ಇದೆ. ಉಚಿತಗಳ ಹೆಸರಲ್ಲಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದು ನಿರಂತರವಾಗಿ ಸರ್ಕಾರ ಹಾಲಿನ ಬೆಲೆ ಏರಿಕೆ ಮಾಡ್ತಾ ಇದೆ ಅನ್ನೋದಾಗಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಬೆಲೆ ಏರಿಕೆಯ ವಿಚಾರವಾಗಿ ಈಗ ಗರಂ ಆಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಆಗಸ್ಟ್ 1, 2023ರಲ್ಲಿ ಪ್ರತಿ ಲೀಟರ್ ₹3 ಜಾಸ್ತಿ ಮಾಡಿದ್ರು. ಜೂನ್ 2024ರಲ್ಲೂ ಕೂಡ ಲೀಟರ್ಗೆ ₹2 ಜಾಸ್ತಿ ಮಾಡಿದ್ರು. ಅದಾದ್ಮೇಲೆ ಮಾರ್ಚ್ 27, 2025ರಂದು ಮತ್ತೆ ₹2 ಜಾಸ್ತಿ ಮಾಡಿದ್ರು ಪ್ರತಿ ಲೀಟರ್ಗೆ. ಅಂದ್ರೆ ಇವತ್ತು ಮಾರ್ಚ್ 27, 2020 ಈಗ ₹4 ಜಾಸ್ತಿ ಮಾಡ್ತಿದ್ದಾರೆ. ಏನ್ ಸರ್ಕಾರ ಮಾಡ್ತಿದೆ ಅಂದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ನಿರಂತರವಾಗಿ ಬೆಲೆ ಏರಿಕೆಯ ಬಿಸಿಯನ್ನೇ ಕೊಡ್ತಿದ್ದಾರೆ. ಬರೀ ಯೋಜನೆ ಭಾಗ್ಯಗಳ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಿದ್ದಾರೆ, ಜನರಿಗೆ ಹೊರೆ ಆಗ್ತಿದೆ ಅನ್ನೋದಾಗಿ ಸರ್ಕಾರವನ್ನೇ ಪೋಸ್ಟ್ ಮಾಡೋದರ ಮೂಲಕವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಒಂದು ಕಡೆ ಎಂಎಲ್ಸಿ ಸಿಟಿ ರವಿ ಅವರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಬೆಲೆ ಏರಿಕೆಯ ಬಿಸಿನೇ ಜನರಿಗೆ ಸಿಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದ್ರು, ಆದ್ರೆ ಈಗ ನಿರಂತರವಾಗಿ ರೇಟ್ ಜಾಸ್ತಿ ಮಾಡೋದ್ರ ಮೂಲಕವಾಗಿ ಜನರಿಗೆ ಹೊರೆ ಕೊಡ್ತಿದ್ದಾರೆ. ಸಾಲು ಸಾಲಾಗಿ 2023, 24, ಈಗ 25 ₹2 ಈ ಬಾರಿ ₹4 ರೇಟ್ ಜಾಸ್ತಿ ಮಾಡಿದ್ರು ಅನ್ನೋದಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ ಸಿಟಿ ರವಿ ಅವರು.